ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನು ಒಳ್ಳೆ ಲುಕ್ ಬರುತ್ತೆ ಅಂತ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾಣ. ನ್ಯೂ ಡಿಸೈನ್ ಫ್ರೆಂಡ್ಸ್. ಇದು ಕಲರ್ ಕಾಂಬಿನೇಷನ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಪ್ಯಾರಟ್ ಗ್ರೀನ್ ಕಲರ್ ಕಾಂಬಿನೇಷನ್ಗೆ ಲೈಟ್ ಲ್ಯಾವೆಂಡರ್ ಕಲರ್, ಇದು ಸ್ವಲ್ಪ ಲೈಟಾಗಿ ಲ್ಯಾವೆಂಡರ್ ಕಲರು ಇದೆ. ಸೊ ಈ ಥರ ಸರ್ಗು ಇದೆ ಫ್ರೆಂಡ್ಸ್. ಇದು ರೇರ್ ಕಲರ್ ಕಾಂಬಿನೇಷನು. 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ತುಂಬ ಲೈಟ್ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಡಾರ್ಕ್ ತೊಗೊಂಡಿದ್ದೀನಿ ನಾನು. ಲೈಟಲ್ಲೇ ಸ್ವಲ್ಪ ಡಾರ್ಕ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಪ್ಯಾರಟ್ ಗ್ರೀನ್ಗೆ ತೀರಾ ಲೈಟ್ ಹಾಕಿರೋ ಒಂಥರ ತೀರಾ ಬ್ಲ್ಯಾಂಡ್ ಅನಿಸುತ್ತೆ ಅಂತ ಡಾರ್ಕ್ ತೊಗೊಂಡಿದ್ದೀನಿ. ಸೊ ಆ್ಯಸ್ ಯೂಶುವಲ್ ಅರಳೆ ದಾರ ತೊಗೊಂಡು ಗಂಟೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಕಾಪರ್ ಜರಿ ಇರೋದ್ರಿಂದ ಕಾಪರ್ ಕಲರ್ ಸ್ಮಾಲ್ ಬೀಡ್ಸ್ ಅಷ್ಟೇ ತೊಗೊಂಡಿರೋದು, ಇನ್ಯಾವ ಬೀಡ್ಸ್ ಬೇಡ. ಸೊ ನೋಡಿ, ಸ್ಟಾರ್ಟಿಂಗು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 5 ಚೈನ್, 5 ಚೈನ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ. ಫ್ರೆಂಡ್ಸ್, ಈ ಡಿಸೈನಲ್ಲಿ ಕುಚ್ಚು ಕಡಿಮೆ ಬರುತ್ತೆ, ವರ್ಕ್ ಜಾಸ್ತಿ ಇರುತ್ತೆ. ಸೊ ಬೇಕಂದರೆ ನೀವು ಕುಚ್ಚು ಜಾಸ್ತಿ ಬರೋಂಗೆ ಮಾಡ್ಕೋಬೋದು. ಅಂದರೆ ಕ್ರೋಶಗಳು ಕಡಿಮೆ ಮಾಡಿಕೊಂಡ್ರೆ ಕುಚ್ಚು ಜಾಸ್ತಿ ಬರೋಂಗೆ ಮಾಡ್ಕೋಬೋದು, ಇಲ್ಲ ಆ್ಯಸ್ ಇಟ್ ಈಸ್ ಹಾಗೆ ಹಾಕ್ಬೋದು. ಸೊ 5 ಚೈನ್ ಲಾಕ್ ಆದಮೇಲೆ, ಸೊ ನಾನು ಇಲ್ಲಿ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೋಡಿ, 1 ಇಂಚ್ ಗ್ಯಾಪ್ ಅಷ್ಟು, 1 ಇಂಚ್ ನೋಡಿ ಸ್ಲ್ಯಾಂಟಾಗಿ ಇಟ್ಕೊಳ್ತೀನಿ. ವಿ ಶೇಪಲ್ಲಿ ಸ್ಲ್ಯಾಂಟಾಗಿ 1 ಇಂಚ್ ಅಷ್ಟು ಒಳಗಡೆನೆ ನಾನು ಬಟ್ಟೆಗೆ ನೀಡಲ್ ಹಾಕಿ ದಾರನ ತೊಗೊಬರ್ತೀನಿ. 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ತೀನಿ, ಮತ್ತು 2 ದಾರ 1 ಮಾಡ್ತೀನಿ. ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ, ಸೊ ಅಲ್ಲಿಂದ ನಾನು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ಇನ್ನೂ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ನಾನು ಹೇಳ್ದೆ ಅಲ್ಲ, ನ್ಯೂ ಡಿಸೈನ್ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಇದನ್ನು. ಸೊ ಮತ್ತೆ ಸೇಮ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಅದೇ ಪಾಯಿಂಟಿಗೆ ಹೋಗ್ಬಿಟ್ಟು ದಾರ ತೊಗೊಂಡು ಬಂದು 2ರಲ್ಲಿ 1 ಮಾಡಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಟ್ಟು ಇಲ್ಲಿ ನಾನು 8 ಡಬಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. 8 ಕಂಬಗಳನ್ನ ಹಾಕ್ಕೊಳ್ಳೋಣ. ಇವಾಗ ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಬಟ್ ಬೇಡ, ಡಬಲ್ ಕ್ರೋಶೆನೇ ಸರಿ ಹೋಗುತ್ತೆ ಇದಕ್ಕೆ. ಸೊ 8 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಪಾಯಿಂಟಿಗೆ. 8 ಕಂಬ ಹಾಕ್ಕೊಳ್ಳೋಣ. ಸೊ ಈಸಿ ಇದೆ ಫ್ರೆಂಡ್ಸ್, ಅಂಥ ಕಷ್ಟನೂ ಆಗೋದಿಲ್ಲ, ಏನು ಕನ್ಫ್ಯೂಷನೂ ಆಗೋಲ್ಲ, ಆರಾಮಾಗಿ ಹಾಕ್ಕೊಂಡು ಹೋಗ್ಬಿಡ್ಬೋದು. ಸೊ 8 ಕಂಬ ಆದ ತಕ್ಷಣ ಒಂದು ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ ನಾನು. ಅಂದರೆ ಸ್ವಲ್ಪ ಸ್ಯಾರಿನ ಚೂರು ಟರ್ನ್ ಮಾಡ್ಕೊಳ್ತೀನಿ, ಎಷ್ಟು ಹಾಕಿದ್ನೋ ಅಷ್ಟು ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ಇಲ್ಲಿ ನೀಟಾಗಿ ನಮಗೆ ಕಂಬದ ಮೇಲೆ ಹೋಲ್ಸ್ ಕಾಣುತ್ತೆ. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಟರ್ನ್ ಮಾಡ್ಕೊಂಡಿದ್ದೀನಲ್ವ, ಅಲ್ಲಿಂದ 2 ಚೈನ್, 1 ಚೈನ್, 2 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇವಾಗ 1 ಟೈಮ್ ದಾರ ಸುತ್ಕೊಂಡು ಇಲ್ಲಿ ನೋಡಿ, ಫಸ್ಟ್ ಕಂಬದ ಮೇಲೆ ಹೋಲ್ಸ್ ಕಾಣ್ತಾ ಇದೆ ಅಲ್ವಾ ನಿಮಗೆ, ನೀಟಾಗಿ ಹೋಲ್ಸ್ ಕಾಣುತ್ತೆ ನೋಡಿ. ಫಸ್ಟ್ ಹೋಲ್ಗೆ ನಾನು ನೀಡಲ್ನ ಹಾಕ್ತೀನಿ. ಫಸ್ಟ್ ಹೋಲ್ಗೆ ನೀಡಲ್ನ ಹಾಕೋಣ ಇವಾಗ. ಸೊ ನೋಡಿಕೊಂಡು ಮೊದಲನೇ ಹೋಲ್ಗೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2ರಲ್ಲಿ 1 ಇಲ್ಲೂ ಕೂಡ ಡಬಲ್ ಕ್ರೋಶೆ. ಇವಾಗ ಫಸ್ಟ್ ಡಬಲ್ ಕ್ರೋಶೆ ಆದ ತಕ್ಷಣ 1 ಚೈನ್ ಹಾಕ್ಕೋತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ನಾವು 8 ಕಂಬ ಹಾಕ್ಕೊಂಡ್ವಿ ಅಲ್ಲ, 8 ಡಬಲ್ ಕ್ರೋಶೆ. ಟರ್ನ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಇಲ್ಲೂ ಕೂಡ 1 ಕಂಬ 1 ಚೈನ್, 1 ಕಂಬ 1 ಚೈನ್ ಆ ಥರ ಹಾಕ್ಕೋಬೇಕು. ಇವಾಗ ನಾನು 1 ಕಂಬ ಹಾಕ್ತಾಯಿದ್ದೀನಿ, ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆ ಮಾಡಿ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡೋದು. 8 ಕಂಬಗಳ ಮೇಲೂ 8 ಕಂಬನೇ ಬರುತ್ತೆ. ಸೊ ವಿತ್ 1 ಚೈನ್ನ ಹಾಕ್ಕೊಳ್ಳೋಣ ನಾವು. ಸೊ ಪ್ರತಿ ಕಂಬದ ಮೇಲೂ 1 ಕಂಬ ಮಾಡ್ತಾಯಿದ್ದೀನಿ. ಈ ರೀತಿ 1 ಕಂಬದ ಮೇಲೆ 1 ಕಂಬಗಳನ್ನ ಮಾಡಿಕೊಂಡು 1 ಚೈನ್ ಹಾಕ್ಕೊಂಡು ಹೋಗಬೇಕು. ಸೊ ಫ್ರೆಂಡ್ಸ್, ಇದು ರಿವರ್ಸಿಂದನೂ ಮಾಡ್ಬೋದು. ಅಂದರೆ ಆ ಸೈಡಿಂದ ನಾವು ರೈಟ್ ಟು ಲೆಫ್ಟಿಗೆ ಹೋಗ್ತೀವಿ ಅಲ್ವಾ ಡಿಸೈನ್ ಮಾಡೋದು, ಅಂದರೆ ಬಲಗಡೆಯಿಂದ ಎಡಗಡೆಗೆ ಮಾಡ್ಕೊಂಡು ಹೋಗ್ತೀವಿ. ಲೆಫ್ಟ್ ಟು ರೈಟು ಮಾಡ್ಕೊಂಬರ್ಬೋದು ಸೇಮ್ ಡಿಸೈನು. ಅದಿನ್ನೂ ಸ್ವಲ್ಪ ಆರ್ಚಸ್ಸು ಬೇರೆ ಥರ ಕಾಣಿಸುತ್ತೆ. ಸೊ ಹಾಕಿ ಕೂಡ ಮಾಡ್ಕೊಳ್ಬೋದು ಇದು ಸೇಮ್ ಡಿಸೈನ್ನ. ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ನೋಡಿ. 8 ಕಂಬಗಳು ವಿತ್ 1 ಚೈನ್ನ ಹಾಕಿದ್ದೀನಿ. ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ, ಈ ರೀತಿ ಕಾಣಿಸುತ್ತೆ ನಮಗೆ.
ಒಂಚೂರು ಟ್ರಯಾಂಗಲ್ ಫಾರ್ಮಲ್ಲಿ ಈ ರೀತಿ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ಒಂದು ಹಾಕಬೇಕಿತ್ತು, ಲಾಸ್ಟಲ್ಲಿ ಒಂದು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಕರೆಕ್ಟಾಗಿ 8 ಕಂಬದ ಮೇಲೆ 8 ಕಂಬ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಬೀಡ್ಸ್ನ ತೊಗೊಳ್ಳೋಣ ಫ್ರೆಂಡ್ಸ್. ಸ್ಮಾಲ್ ಬೀಡ್ಸ್ನ ತೊಗೊಂಡು ಹಾಕೋಣ ಇವಾಗ. ಸೊ ನಾನಿಲ್ಲಿ ಕಾಪರ್ ಜರಿ ಇರೋದ್ರಿಂದ ಕಾಪರ್ ಕಲರ್ ತೊಗೊಳ್ತಾ ಇದ್ದೀನಿ. ಸೊ ಒಂದೇ ಸತಿ 2-3 ಬೀಡ್ಸ್ ತೊಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಒಂದು ಬೀಡ್ ಇನ್ಸರ್ಟ್ ಮಾಡೋದು ನೋಡಿ, ಇಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಒಂದು ಚೈನ್ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತೆ, ಗೊತ್ತಾಗುತ್ತೆ ನಿಮಗೆ. ಸೊ ಈಸಿಯಾಗಿ ಅಲ್ಲಿ ಒಂದು ಚೈನ್ ಗ್ಯಾಪ್ ಕೆಳಗಡೆ ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಒಂದು ಸಿಂಗಲ್ ಕ್ರೋಶೆ ಮಾಡೋದು ಗ್ಯಾಪಲ್ಲಿ. ಸೊ ಈ ರೀತಿ 7 ಬೀಡ್ಸ್ ಇಡಿಸುತ್ತೆ. 8 ಕಂಬ ಅಲ್ವಾ ಫ್ರೆಂಡ್ಸ್, ಒಳಗಡೆ ಗ್ಯಾಪ್ ಇರೋ ಕಡೆ ಇರುತ್ತಲ್ಲ 7 ಗ್ಯಾಪ್ಸ್ ಇರುತ್ತೆ. ಸೊ 7 ಬೀಡ್ಸ್ ಇಡಿಸುತ್ತೆ ಇದಕ್ಕೆ. ಸೊ ಒಂದೇ ಸತಿ 2-3 ಬೀಡ್ಸ್ ತೊಗೊಳ್ಳಿ, ಫಾಸ್ಟಾಗಿ ಆಗೋಗುತ್ತೆ. ಸೊ 8 ಕಂಬ ಹಾಕ್ತೀವಿ, ಟರ್ನ್ ಮಾಡಿ ಡಿಸೈನ್ನ 8 ಕಂಬ ಹಾಕ್ತೀವಿ ವಿತ್ ಒಂದು ಚೈನು. ಮತ್ತು ಟರ್ನ್ ಮಾಡಿಕೊಂಡು ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿ 7 ಬೀಡ್ಸ್ ಇಡಿಸುತ್ತೆ ಫ್ರೆಂಡ್ಸ್. ಲಾಸ್ಟಲ್ಲಿ 2 ಚೈನು ಕಂಬ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ ಈ ರೀತಿ ಬಂತು. ಸೊ ಈ ರೀತಿ ಬಂದ ಮೇಲೆ ಇಲ್ಲಿ ಇವಾಗ ಡಿಸೈನ್ ಕಂಪ್ಲೀಟ್ ಆಯಿತು ಅಲ್ವಾ. ಸೊ ಇಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಡೈರೆಕ್ಟಾಗಿ 1 ಟೈಮ್ ದಾರ ಸುತ್ಕೊಂಡು ನೋಡಿ, ಅಲ್ಲಿಂದ ಸ್ಲ್ಯಾಂಟಾಗಿ ಇಟ್ಕೊಳ್ಳಿ ನೀಡಲ್ನ. ಸೊ ಅಲ್ಲಿಂದ ಅದು ಬೆಂಡ್ ಆಗಬಾರ್ದು, ಕ್ರೋಶ ಮಾಡಿರೋದು ಅಲ್ಲಿಂದ ಸ್ಲ್ಯಾಂಟಾಗಿ ಇಟ್ಕೊಂಡು ನೋಡಿ 1 ಇಂಚ್ ಮೇಲೇ ನಮಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನಾರ್ಮಲ್ ಇಲ್ಲೂ ಕೂಡ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮತ್ತು ನೋಡಿ ಈ ಥರ ಬೆಂಡ್ ಆಗುತ್ತೆ, ಬಟ್ ಸರಿ ಹೋಗುತ್ತೆ ಫ್ರೆಂಡ್ಸ್. ಅಲ್ಲಿಂದ ಸ್ಲ್ಯಾಂಟಾಗಿ ಇಟ್ಕೊಂಡು ನಾವು 1 ಇಂಚ್ ಮೇಲೇ ಕರೆಕ್ಟಾಗಿ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ 2 ಡಬಲ್ ಕ್ರೋಶೆ ಹಾಕಿದಲ್ವ, 8 ಡಬಲ್ ಕ್ರೋಶೆ ಹಾಕ್ತೀನಿ ನೋಡಿ. 8 ಕಂಬಗಳನ್ನ ಮಾಡಿದೆ ಅಲ್ವಾ, ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು. ಸೊ 8 ಕಂಬ ಮಾಡಿದೆ, ಮತ್ತು 2 ಚೈನ್ ಹಾಕಿಬಿಟ್ಟು ಇಲ್ಲಿ 1 ಕಂಬ 1 ಚೈನ್, 1 ಕಂಬ 1 ಚೈನ್ ಆ ಥರ ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಹೋಲ್ ಗ್ಯಾಪ್ ಮೇಲೂ ಕೂಡ 1 ಕಂಬ 1 ಚೈನ್. ಸೊ 1 ಡಬಲ್ ಕ್ರೋಶೆ 1 ಚೈನ್ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂಥರ ಡಿಫ್ರೆಂಟಾಗೆ ಲೇಸ್ ಥರ ಚೆನ್ನಾಗಿ ಬರುತ್ತೆ ವಿತೌಟ್ ಕುಚ್ಚು. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕರೆಕ್ಟಾಗಿ ಎಂಡ್ವರೆಗೂ ಹೀಗೆ ಮಾಡ್ಕೊಂಡು ಹೋಗೋದು ಇದೇ ಡಿಸೈನ್ನ. ಸೊ ನಾನಿಲ್ಲಿ ಕುಚ್ಚು ಒಂದೊಂದು ಇರಲಿ ಅಂದ್ಬಿಟ್ಟು ಕುಚ್ಚು ಮಾಡಿದ್ದೀನಿ. ತುಂಬ ಕಡಿಮೆ ಇಡಿಸಿದೆ ಫ್ರೆಂಡ್ಸ್, ಒಂದು 15 ಕುಚ್ಚು ಇರಬೇಕಷ್ಟೇ, ಜಾಸ್ತಿ ಏನು ಆಗಿಲ್ಲ, ಕುಚ್ಚು ಬಂದಿಲ್ಲ ಇದಕ್ಕೆ. ಸೊ ನಾ ಇಲ್ಲಿ 8 ಕಂಬ 8 ಚೈನು, ಅಂದರೆ 1 ಕಂಬ ಆದಮೇಲೆ 1 ಚೈನ್, 1 ಕಂಬ ಆದಮೇಲೆ 1 ಚೈನ್ ಆ ಥರ ಹಾಕ್ಕೊಂಡು ಹೋಗಿದ್ದೀನಿ. ಇವಾಗ ಟರ್ನ್ ಮಾಡಿಕೊಂಡು ಬೀಡ್ಸ್ನ ಹಾಕೋದು. ಸೊ ದಾರನ ಮೇಲೆ ಮಾಡಿ ಬೀಡ್ಸ್ನ ತೊಗೊಳೋದು, ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗೋದು. ಸೊ ನಾನು ಹೇಳಿದೆ ಅಲ್ಲ, ಸಾರಿ ಡಿಫ್ರೆಂಟ್ ಕಾಂಬಿನೇಷನ್ ಇದೆ, ರೇರ್ ಕಾಂಬಿನೇಷನ್ನು ಥರ ಲ್ಯಾವೆಂಡರ್ಗೆ ಮತ್ತು ಪ್ಯಾರಟ್ ಗ್ರೀನ್ಗೆ. ಸೊ ಅದು ಲೈಟ್ ಕಲರ್ ಬಂದಿದೆ, ನಾನು ಸ್ವಲ್ಪ ಡಾರ್ಕ್ ಕಲರ್ ಥ್ರೆಡ್ ಹಾಕಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ಬೋದು ಅಂತ. ಆ್ಯಕ್ಚುಲಿ ಚೆನ್ನಾಗಿ ಕಾಣ್ತಾಯಿತ್ತು, ಸೀರೆಗೆ ಡಿಫ್ರೆಂಟಾಗಿ ಕಾಣ್ತಾಯಿತ್ತು, ಕುಚ್ಚು ಹೈಲೈಟಾಗಿ ಕಾಣಿಸುತ್ತೆ. ಸೊ ಈ ರೀತಿ ನೋಡಿ ಪೂರ್ತಿ ಬೀಡ್ಸ್ನ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿ ಈ ಥರ ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಿ ಅಲ್ವಾ, ಇದು ಸ್ಲ್ಯಾಂಟಿಂಗ್ ಆರ್ಚಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ನಾರ್ಮಲ್ ಸೀರೆಗೆ ಬರುತ್ತೆ ಕಂಬಗಳು, ಅದಕ್ಕೆ ಸ್ಲ್ಯಾಂಟಾಗಿ ಬರೋ ಥರ ನೋಡಿ, ಸ್ವಲ್ಪ ಡಿಫ್ರೆಂಟಾಗೆ ಬರುತ್ತೆ. ಇದು ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ಸಲ್ಲಿ ಹಾಕ್ತಾಯಿದ್ರಿ ರೀಸೆಂಟಾಗಿ ತುಂಬ ವಿತೌಟ್ ಕುಚ್ಚು ಹೇಳಿ ಅಂತ. ಸೊ ಇದನ್ನು ಕುಚ್ಚುನೇ ಮಾಡಬೇಡಿ ಫ್ರೆಂಡ್ಸ್, ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡೋಗಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಕೂಡ ಸಖತ್ತಾಗಿ ಬರುತ್ತೆ. ಸ್ಲ್ಯಾಂಟಿಂಗಿಂತ ಒಂಚೂರು ಚೇಂಜ್ ಕಾಣಿಸುತ್ತೆ ನಿಮಗಿದು. ಸೊ ನೋಡಿ, ಇದು ಸ್ಲ್ಯಾಂಟಾಗಿ ಇಟ್ಕೊಂಡು ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1 ಇಂಚ್ ಮೇಲೆ ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿದ್ವಿ ಗ್ಯಾಪು, ಆ ಗ್ಯಾಪಲ್ಲೇ ಕಂಬಗಳನ್ನ ಸ್ಟಾರ್ಟ್ ಮಾಡಿದೆ. ಮತ್ತು 8 ಕಂಬ ಮಾಡ್ತೀನಿ. ಟರ್ನ್ ಮಾಡಿ 8 ಕಂಬ ವಿತ್ ಚೈನು, ಮತ್ತು ಟರ್ನ್ ಮಾಡಿ ಬೀಡ್ಸು. ಈ ರೀತಿ ನೋಡಿ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ತೀರಾ ಸ್ಲ್ಯಾಂಟು ಅಲ್ಲ, ಯು ಶೇಪ್ ಆರ್ಚು ಅಲ್ಲ, ಅದರಲ್ಲಿ ಮಧ್ಯದಲ್ಲಿದೆ ಫ್ರೆಂಡ್ಸ್ ಇದು. ಸೊ 8 ಕಂಬ ಸೀರೆಗೆ ಏನು ಹಾಕಿದ್ದೀವಿ ಅದು ಕೂಡ ಹೈಲೈಟಾಗಿ ಕಾಣಿಸುತ್ತೆ, ಅಂದರೆ ಡಿಫ್ರೆಂಟಾಗಿ ಕಾಣುತ್ತೆ ನೋಡಿ. ಎಂಡಲ್ಲಿ
ಅಂದರೆ ನೀವು ಎಲ್ಲಿ ಕುಚ್ಚಬೇಕೋ ಅಲ್ಲಿ. ಸೊ 2 ಚೈನ್ ಹಾಕ್ಬಿಟ್ಟು ಈ ಥರ ಸ್ಲ್ಯಾಂಟಾಗೆ ನೋಡಿ ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ನೋಡಿಕೊಂಡು, ತುಂಬ ದೂರ ಮಾಡಬಾರ್ದು, ಒಳಗಡೆಗೆ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್ ನಾನಿಲ್ಲಿ ಕುಚ್ಚು ಬರಬೇಕು ಅಂದ್ಬಿಟ್ಟು ನಾನು 3 ಆರ್ಚಿಗೆ 1 ಕುಚ್ಚು ಮಾಡಿದ್ದೀನಿ. ಆ್ಯಕ್ಚುಲಿ ಕುಚ್ಚು ಇದಕ್ಕೆ ಬಂದಿಲ್ಲ ಅಂದಿದ್ರೂ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಸೊ ಕುಚ್ಚು ಬೇಕಲ್ವಾ ಅಂದ್ಬಿಟ್ಟು ನಾನು 2 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿದ್ದೀನಿ. ಸೊ ನಿಮಗೆ 4 ಆರ್ಚಿಗೆ 1 ಕುಚ್ಚು ಅಥವಾ 2 ಆರ್ಚಿಗೆ 1 ಕುಚ್ಚು ಬೇಕಂದ್ರೂ ಇದೇ ರೀತಿ ಮಾಡ್ಕೋಬೋದು. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಅಲ್ಲಿಂದ 5 ಚೈನ್ ಹಾಕಿ ಮತ್ತೆ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡೋದು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಸ್ಟ್ವರೆಗೂ. ಲಾಸ್ಟಲ್ಲಿ 5 ಚೈನ್ನ ಎಂಡ್ ಮಾಡಿ ಫಿನಿಶ್ ಮಾಡೋದು. ಫ್ರೆಂಡ್ಸ್ ನೋಡಿ ಇಲ್ಲಿ 2 ಚೈನ್ ಏನು ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಒಂದು ಕ್ರಿಸ್ಟಲ್ ಬೀಡ್ ಇಟ್ಟಿದ್ರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ನಾನು ಇಡಲಿಲ್ಲ, ಇಡಬೇಕಿತ್ತು. ಎಲ್ಲ ಫಿನಿಶ್ ಆದಮೇಲೆ ನಂಗೆ ಅನ್ನಿಸ್ತು ಕ್ರಿಸ್ಟಲ್ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. 2 ಚೈನ್ ಸ್ಟಾರ್ಟ್ ಮಾಡಿ 2 ಚೈನ್ ಲಾಕ್ ಮಾಡಿದ್ವಿ ಅಲ್ಲ, ಅದ್ರ ಬದಲು ಒಂದು ಕ್ರಿಸ್ಟಲ್ ಬೀಡ್ ಲಾಕ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರು ಚೆನ್ನಾಗಿರೋದು. ಸೊ ಇಲ್ಲಿ 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ 2 ಚೈನ್ ಏನು ಹಾಕ್ತೀವಿ ನೋಡಿ ಅಲ್ಲಿ ಬದಲು ಕ್ರಿಸ್ಟಲ್ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬಗಳು ಮಾಡೋದು. ಸೊ ನಾವು ಕ್ರಿಸ್ಟಲ್ ಬೀಡ್ ಹಾಕಿದ್ರು ಸೇಮ್ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚಿಗೆ ಮಾಡ್ತೀವಿ ಅಲ್ಲ ಕಂಬ, ಆ ಥರ ಮಾಡ್ಕೊಳ್ಳೋದು. ಇವಾಗ ಮತ್ತೆ ಇಲ್ಲಿ ಕೂಡ 8 ಕಂಬ ಹಾಕಿ ಡಿಸೈನ್ನ ಸ್ಟಾರ್ಟ್ ಮಾಡೋದು. 7 ಕೂಡ ಹಾಕ್ಬೋದು ಫ್ರೆಂಡ್ಸ್, ಇಂಚೂರು ಚಿಕ್ಕದು ಬರುತ್ತೆ ಆರ್ಚ್ ಅಷ್ಟೇ. 7 6 ಹತ್ರ 8 ಈ ಥರ ಇಷ್ಟು ದೊಡ್ಡದು ಬರುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಸೊ ಎಂಡ್ವರೆಗೂ ಮಾಡ್ಕೊಂಡು ಹೋಗಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಎಂಡ್ ಮಾಡಬೇಕು. ಫ್ರೆಂಡ್ಸ್ ಇದಕ್ಕೆ ರೆಡಿ ಆಗಿದೆ. ಇವಾಗ ಕುಚ್ಚು ಮಾಡಿದ್ದೀನಿ, ನಾನು ಹೇಳ್ದಲ್ಲ ಕಡಿಮೆ ಕುಚ್ಚು ಆಗುತ್ತೆ ಅಂತ. ಸೊ ಒಂದು ಸ್ವಲ್ಪ ಬೇಬಿ ಕುಚ್ಚು ಮಾಡಿಲ್ಲ, ಒಂಚೂರು ದಪ್ಪಾಗೆ ಉದ್ದಾಗೆ ಮಾಡಿದ್ದೀನಿ. 137 ದಾರ ಸುತ್ಕೊಂಡು ಕುಚ್ಚು ಕಟ್ಟಿರೋದು, ಸ್ವಲ್ಪ ಹೈ ಲೆಂತಿಯಾಗೆ ಬಿಟ್ಟಿದ್ದೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ವಿತೌಟ್ ಕುಚ್ಚು ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಒಂದೇ ಸಮ ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಸ್ವಲ್ಪ ವೇರಿಯೇಷನ್ನು ಈ ರೀತಿ ಕಾಣ್ತಾ ಇದೆ. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತುಂಬ ಲುಕ್ ಕೊಡುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು 550 to 600ವರೆಗೂ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು, ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿರೋ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡ್ಬೋದು ನೀವು ಯು ಶೇಪು ಅಲ್ಲ, ಈ ಕಡೆ ಸ್ಲ್ಯಾಂಟ್ ಅಲ್ಲ, ಆ ಥರ ಬಂದಿದೆ ಮಧ್ಯದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.